ಈ ವಿಡಿಯೋ ಮಾಡ್ತಾ ಇರೋಂಥ ಉದ್ದೇಶ KS 384 ಪೋಸ್ಟು ಅಲ್ಲಿ ಯಾರು ಇಂಟರ್ವ್ಯೂಗೆ ಪ್ರಾಮಾಣಿಕವಾಗಿ ಸೆಲೆಕ್ಟ್ ಆಗಿದ್ದೀರಾ ಅವ್ರ ವಿರುದ್ಧ ಅಲ್ಲ. ಈವನ್ ಈ 1:3 ಪ್ರಾಮಾಣಿಕವಾಗಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಇಂಟರ್ವ್ಯೂಗಲ್ಲಿ 384 ಫೈನಲಿಸ್ಟಲ್ಲಿ ಯಾರು ಪ್ರಾಮಾಣಿಕರು ಒಬ್ಬರು ಸೆಲೆಕ್ಟ್ ಆಗಲ್ಲ ಅನ್ನೋ ವೈಯಕ್ತಿಕವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಈ ಒಂದು ವಿಡಿಯೋ ಮಾಡ್ತಾ ಇರೋಂಥ ಮೂಲ ಉದ್ದೇಶ KPSC ಅಂತ ಒಂದು ಬಂಡ ಅದ್ರ ವಿರೋಧ ಮಾಡ್ತಾ ಇರೋಂಥದ್ದು, ಮತ್ತು ಸರ್ಕಾರ, ಈ ಬಂಡ ಸರ್ಕಾರದ ವಿರುದ್ಧ ಈ ವಿಡಿಯೋ ಮಾಡ್ತಾ ಇರೋದು. ಯಾಕೆ ಅಂತಂದರೆ ಈ ಒಂದು KS 384 ಪೋಸ್ಟು 3 ಸ್ಟೇಜ್ ಎಕ್ಸಾಮ್ಸು. 3 ಸ್ಟೇಜ್ ಅಂದರೆ ಪ್ರಿಲಿಮ್ಸು 56% ರಿಸರ್ವೇಷನ್ ಇದೆ. ಅದ್ರ ಪ್ರಕಾರ 56% ಮೇಲೆ ರೆಕ್ರೂಟ್ಮೆಂಟ್ ಅಂದರೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ. ಮತ್ತು ಮೇನ್ಸು ಕೂಡ 56% ಮೇಲೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ. ಈಗ ಇಂಟರ್ವ್ಯೂ ಮಾತ್ರ 50% ಮೇಲೆ ಆರ್ಡರ್ ಕೊಡ್ತಾರಂತೆ. ಅಂದರೆ ಅವ್ರಿಗೆ ಏನೋ ಸ್ವಲ್ಪ ಆದರೂ ನಾಚಿಕೆ ಮಾನ ಮರ್ಯಾದೆ ಏನಾದರೂ KPSCಗೆ ಇದೆಯಾ? ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾನು ಮನವಿ ಮಾಡ್ಕೊತೀನಿ, ನೀವು ಸಾಮಾಜಿಕ ನ್ಯಾಯ ಕೊಡ್ತೀರಿ ಮತ್ತು ಕನ್ನಡ ಅಭ್ಯರ್ಥಿಗಳಿಗೆ, ಕನ್ನಡ ರಾಮಯ್ಯ, ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅಸೆಂಬ್ಲಿಲಿ, ಎಲ್ಲಿ ಕೊಟ್ರಿ ಇದುವರೆಗೂ? ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಆಗಿತ್ತು ಫಸ್ಟ್ ಟೈಮು, ಅದನ್ನು ಎಕ್ಸಾಮ್ಸ್ ಮಾಡಿದ್ರಿ. ಸೆಕೆಂಡ್ ಟೈಮು ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಆಯಿತು. ಈ KPSC ಇಷ್ಟು ದೊಡ್ಡ ಒಂದು ಸಂಸ್ಥೆಗೆ, ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿಗೆ, ಇವ್ರ ಯೋಗ್ಯತೆಗೆ 100 ಕ್ವಶನ್ನು ಕನ್ನಡ ಮೀಡಿಯಮ್ ಅವ್ರಿಗೆ 100 ಕ್ವಶನ್ಸು ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ ಇವರು ಎಕ್ಸಾಮ್ಸ್ ನಡೆಸ್ಬೇಕಾ? ಇವರಿಗೆ ನೋಟಿಫಿಕೇಶನ್ಸ್ ಕೊಡಬೇಕಾ ಯಾವುದಾದ್ರೂ? ಈ KPSCಲಿರೋಂಥ ಪ್ರತಿಯೊಬ್ಬ ಮೆಂಬರ್ಸು ಅಷ್ಟೇ ಎಲ್ಲ ಕರಪ್ಟೆಡ್. ಮತ್ತು ಈ ಒಂದು KS ನೋಟಿಫಿಕೇಶನ್ಸ್ ಬಂದಾಗಿಂದ ಇಲ್ಲಿವರೆಗೂ ಸುಮಾರು 6 ಜನ IAS ಅಧಿಕಾರಿನ KPSC ಸೆಕ್ರೆಟರಿನ ಟ್ರಾನ್ಸ್ಫರ್ ಮಾಡಿಸಿ ಈ ಒಂದು KS ನೋಟಿಫಿಕೇಶನ್ನ ನಿಮ್ಮ ಪಾಡಿಗೆ ಮನಸ್ಸಿಗೆ ಬಂದಂಗೆ ಮಾಡ್ತಾಯಿದ್ದೀರ. ಕೇಳಿದ್ರೆ ಕನ್ನಡ ರಾಮಯ್ಯ ಅಂದರೆ ಸಿದ್ದರಾಮಯ್ಯ ಸರ್ಗೆ ನಾನು ಮನವಿ ಮಾಡ್ಕೊತೀನಿ, ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಅವ್ರ ನೇತೃತ್ವದಲ್ಲಿ, ಅಣ್ಣವ್ರ ನೇತೃತ್ವದಲ್ಲಿ ಸಾಕಷ್ಟು ಹೋರಾಟ ಮಾಡಿದ್ವಿ. ಫ್ರೀಡಮ್ ಪಾರ್ಕಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ವಿ. ಅದಾದಮೇಲೆ ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿದ್ವಿ. ಅದ್ರ ಸ್ಟ್ರಗಲ್ ಏನಿದೆ ಅಂತ ನಮಗಷ್ಟೇ ಗೊತ್ತು. ಸುಮಾರು 10 ದಿನ ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿದ್ವಿ. ನಿಮಗೆ ಅಷ್ಟು ಅಲ್ಲ ಅಂತ ಅಪೋಸಿಷನ್ ಲೀಡ್ರು ಅಶೋಕ್ ಸರ್ ಮಾತಾಡಿದ್ದಾರೆ, ಮತ್ತು ಸುನಿಲ್ ಕುಮಾರ್ ಸರ್ ಮಾತಾಡಿದ್ದಾರೆ, ಸ್ವತಃ ಪ್ರಿಯಾಂಕಾ ಖರ್ಗೆ ಸರ್ ಮಾತಾಡಿದ್ದಾರೆ. KPSC ಭ್ರಷ್ಟಾಚಾರ ಮಾಡಿದೆ, ಈ ಒಂದು KS ವಿಚಾರವಾಗಿ ಕರೆಕ್ಟಾಗಿ ಪ್ರಾಮಾಣಿಕವಾಗಿ ನಡ್ಕೊಂಡಿಲ್ಲ ಅಂತ. ಪ್ರತಿಯೊಂದು ಹಂತದಲ್ಲೂ ಸ್ಕ್ಯಾಮ್ ಆಗಿದೆ. ಇಷ್ಟೆಲ್ಲ ಸ್ಕ್ಯಾಮ್ ಆದರೂ ಕೂಡ ಕನ್ನಡ ಟ್ರಾನ್ಸ್ಲೇಷನ್ ಎರರು ಅಂದರೆ ಕೋರ್ಟಿಗೆ ಹೋದಾಗ ನಮಗೆ ತಪ್ಪಾಗಿದೆ ಅಂತ KPSCಗೂ ಒಪ್ಕೊಂಡಿದ್ದೀರಾ, ಮತ್ತು ಕೋರ್ಟು ಕೂಡ ಒಪ್ಕೊಂಡಿದ್ದಾರೆ. 350 ಜನಕ್ಕೆ ನೀವು ಕನ್ನಡ ಟ್ರಾನ್ಸ್ಲೇಷನ್ ಅಂದರೆ ಪ್ರಿಲಿಮ್ಸ್ ಕ್ವಾಲಿಫೈ ಆಗ್ದಿರಾ ಮೇನ್ಸಿಗೆ ಅವಕಾಶ ಮಾಡಿಕೊಟ್ರಿ. ಅಂದರೆ 350 ಜನ ಅಷ್ಟೇ ಅಲ್ಲ ಕನ್ನಡ ಮೀಡಿಯಮ್ ಇದ್ದಿದ್ದು, ಸುಮಾರು 76,000 ಜನ ಕನ್ನಡ ಮೀಡಿಯಮ್ ಇದ್ದಿದ್ದು. ಅದರಲ್ಲೂ ಇವಾಗ ಏನು 6 ಜನ ಸೆಲೆಕ್ಟ್ ಆಗಿದ್ದಾರೆ. ನಾವು ಪ್ಯೂರ್ಲಿ ಕನ್ನಡ ಮೀಡಿಯಮ್ ಇದ್ದವ್ರಿಗೆ ಮಾತ್ರ ರೆಡ್ ಪಿಟಿಷನ್ ಹಾಕ್ಬಿಟ್ಟು ಕೋರ್ಟಿಗೆ ಹೋಗಿದ್ದು. ಆದರೆ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು KS ಪ್ರಿಲಿಮ್ಸ್ ಪಾಸ್ ಆಗ್ದಿರಾ ಮೇನ್ಸಿಗೆ ಅವಕಾಶ ತೊಗೊಂಡ್ರಿ, ಅಂದರೆ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸು. ಮತ್ತು 6 ಜನ ದುಡ್ಡು ಕೊಟ್ಟವರು ಅಷ್ಟೇ ಪಾಸ್ ಆಗಬೇಕಾ? ಈ ಒಂದು ವಿಚಾರವಾಗಿ ಸಿದ್ದರಾಮಯ್ಯ ಸರ್ಗೆ ನಾನು ಮನವಿ ಮಾಡ್ಕೊತೀನಿ, ಇದರಲ್ಲಿ 1-2 ಲೋಪೋಲ್ಸ್ ಅಲ್ಲ. ಮತ್ತು ಮೇನ್ಸಿಗೆ ಕೋರ್ಟಿಂದ ಪರ್ಮಿಷನ್ಸ್ ಕೊಟ್ಟರು ಕೂಡ ರಾತ್ರಿ 12-1-2 ಗಂಟೆ ತನಕ ನೀವು ಮಳೆ ಬಂದರೂ ಕೂಡ ನೀವು ಅಡ್ಮಿಟ್ ಕಾರ್ಡ್ ಇಶ್ಯೂ ಮಾಡಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರಿ. ಎಕ್ಸಾಮ್ ಸೆಂಟ್ರಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿತ್ತು. ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಹೇಳಿ ಮನವಿ ಕೊಟ್ಟರು ಕೂಡ ಅದ್ರ ಬಗ್ಗೆ ಏನೂ ತನಿಖೆ ಆಗಿಲ್ಲ, ಏನೂ ಕ್ರಮ ತಗೊಂಡಿಲ್ಲ. ಮತ್ತು ರೀಸೆಂಟಾಗ ನಿಮಗೆ ಗೊತ್ತಿರಬೇಕು, KPSC ಮೆಂಬರ್ಸ್ ಡ್ರೈವರು KPSC ಅಂದರೆ ಕರಪ್ಷನ್ ಮಾಡ್ತಿದ್ದಾರೆ, ದುಡ್ಡು ತೊಗೊಂಡು KPSCಲಿರೋ ಹುದ್ದೆಗಳನ್ನು ಮಾರ್ಕೊತಿದ್ದಾರೆ ಅಂತಂದರೆ KPSC ಮೆಂಬರ್ಸ್ ಅವರೇ ತನಿಖೆ ಮಾಡ್ಕೊತಿದ್ದಾರೆ. ಅಂದರೆ ಏನೇ ಆದರೂ ಬಿಟ್ಬಿಡಿ ಅನ್ನೋ ಥರ ಬಂದ್ಬಿಟ್ಟಿದ್ದೀರ ನೀವು. ಈ ಒಂದು KS ವಿಚಾರವಾಗಿ 384 ಪೋಸ್ಟು ಮಾರ್ಕೊಂಬಿಟ್ಟಿದ್ದೀವಿ ಬಿಟ್ಬಿಡಿ ಅನ್ನೋ ಸಿಚುವೇಶನ್ಗೆ ಬಂದಿದ್ದೀರ. ನಾವು ಅಪೋಸಿಷನ್ ಲೀಡ್ರು ಅಸೆಂಬ್ಲಿಯಲ್ಲಿ ಮಾತಾಡಿದಾಗ ಕೂಡ 2 ಟೈಮು ನೀವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ನೀವು ಅಸೆಂಬ್ಲಿಯಲ್ಲಿ ಅಟೆಂಡ್ ಆಗಿ ಕೇಳಿರೋ ಕ್ವಶನ್ಸ್ಗೆ, KS ಬಗ್ಗೆ ಕೇಳಿಸಿರೋಂಥ ಕ್ವಶನ್ಸ್ಗೆ ನೀವು ಆನ್ಸರೇ ಮಾಡಿಲ್ಲ. ನೀವು ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಸರ್ ಕರ್ಕೊಂಬಂದು ನೀವು ಆನ್ಸರ್ ಮಾಡಿಸಿದ್ರಿ. ಅಂದರೆ ಅವರು ಕೂಡ ಒಪ್ಕೊಂಡ್ರು KPSC ಅನ್ನೋದು ಒಂದು ಭ್ರಷ್ಟ ಸಂಸ್ಥೆ ಅಂತ ಹೇಳಿ. ಆದರೂ ಕೂಡ ನೀವು ಲ್ಯಾಂಡ್ ಸರ್ವೇಯರ್ದು ನೋಟಿಫಿಕೇಶನ್ KPSCಯಿಂದ KEಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗಿಲ್ಲ ಅಂತಂದರೆ ನಿಮ್ಮಂಥವ್ರು ಕಂದಾಯ ಸಚಿವರು ಇಲ್ಲಿ ಮಾಧ್ಯಮದ ಮುಖಾಂತರ ನೀವು ಪ್ರಚಾರ ಗಿಟ್ಟಿಸ್ಕೊತಿದ್ದೀರ. ಒಂದು ವಿಚಾರ ಆದ್ರೂ ಸರ್ಕಾರ ಆಗಿರ್ಬೋದು ನಿಮ್ಮ ಬದ್ಧತೆಯನ್ನು ತೋರಿಸಿದ್ದೀರಾ. ಇಲ್ಲಿ ಏನು ಮಾಡಿದ್ದೀರಾ ಅಂತಂದರೆ ವಿದ್ಯಾರ್ಥಿಗಳ ಮಧ್ಯೆನೇ ನೀವು ಜಗಳ ತೊಗೊಂಬಂದಿದ್ದೀರಾ, ಮತ್ತು ಸಮುದಾಯದ ಮಧ್ಯೆ ಜಗಳ ತೊಗೊಂಬಂದಿಟ್ಟಿದ್ದೀರಾ. ಇವತ್ತು ಪಾಸ್ ಆಗಿರೋಂಥ ವಿದ್ಯಾರ್ಥಿಗಳು ಮತ್ತು ಫೇಲ್ ಆಗಿರೋಂಥ ವಿದ್ಯಾರ್ಥಿಗಳು ಮತ್ತು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಮಧ್ಯೆ ಜಗಳ ತೊಗೊಂಬಂದಿಟ್ಟಿದ್ದೀರಾ. ಅಂದರೆ ಸರ್ಕಾರ ಮತ್ತು KPSC ಯಾವ ಮಟ್ಟಕ್ಕೆ ಇಳಿದಿದೆ ಅಂತಂದರೆ
KPSC ಸರ್ಕಾರ ಹೇಳ್ದಂಗೆ ಏನೂ ಮಾಡ್ತಾ ಇಲ್ಲ. ಮತ್ತೆ ಸರ್ಕಾರಕ್ಕಿಂತ ದುಡ್ಡು ಅಂದ್ರೆ KPSCನೇ ಒಂದು ಕೈ ಜಾಸ್ತಿ ಅಂತ ಅನ್ಕೊಂತೀವಿ. ಯಾಕೆಂದ್ರೆ ಅವ್ರಿಗೆ ಬೇಕಾಗಿರೋ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಂತಾರೆ, ಬೇಕಾಗಿರೋ ಅಧಿಕಾರಿಗಳನ್ನ ಕರ್ಕೊಂತಾರೆ ಇವರು. ಕೋಟಿ ಕೋಟಿ ಕೊಟ್ಟು ಟ್ರಾನ್ಸ್ಫರ್ ಮಾಡಿಸೋದು, ಕೋಟಿ ಕೋಟಿ ಕೊಟ್ಟು ಇವ್ರ ಅಧಿಕಾರಿಗಳನ್ನ ಬೇಕಾದಂತ ಬರೋದು. ಅಂದ್ರೆ ಪ್ರಾಮಾಣಿಕವಾಗಿ ಇವತ್ತು ನಾವೇನ್ ಟ್ಯಾಕ್ಸ್ ಪೇ ಮಾಡ್ತಾ ಇದೀವಿ ಸರ್ಕಾರಕ್ಕೆ, ನಾವು ಕೊಟ್ಟಿರೋ ಭಿಕ್ಷೆಯಿಂದ ಸರ್ಕಾರ ನಡೆಸ್ತಾ ಇರೋದು. ಮತ್ತೆ ನೀವು ಸರ್ಕಾರ ಏನ್ ಟ್ಯಾಕ್ಸ್ ನಾವು ಪೇ ಮಾಡ್ತಿರೋ ಟ್ಯಾಕ್ಸ್ನ ಗ್ರಾಸ್ ರೂಟ್ ಲೆವೆಲಿಗೆ ರೀಚ್ ಆಗಬೇಕು ಅಂತಂದ್ರೆ ಅದರಲ್ಲಿ ಅಧಿಕಾರಿಗಳು ತುಂಬಾ ಇಂಪಾರ್ಟೆಂಟು. ಅದರಲ್ಲಿ AC ಆಗಿರ್ಬೋದು, ತಹಸೀಲ್ದಾರ್ ಇರ್ಬೋದು. ಇವತ್ತು ಲೋಕಾಯುಕ್ತಗೆ ಪ್ರತಿಯೊಂದು ಅಧಿಕಾರಿಗಳು ಯಾಕೆ ಇವತ್ತು ಭ್ರಷ್ಟಾಚಾರದಿಂದ ತುಳುಕ್ತಾ ಇದೆ ಅಂತಂದ್ರೆ, ಪ್ರತಿ ದಿನ ನಿಮಗೆ ಲೋಕಾಯುಕ್ತ ಟ್ರ್ಯಾಪ್ ಮಾಡ್ಕೊಂಡು ಇವತ್ತು ಅಧಿಕಾರಿಗಳು ಸಿಗ್ತಾ ಇರೋದು ಕಾರಣ ಯಾಕೆ ಅಂತಂದ್ರೆ, ಬಿಕಾಸ್ ಆಫ್ 50 ಲಕ್ಷ, 1 ಕೋಟಿ, 2 ಕೋಟಿ, 5 ಕೋಟಿ ನೀವು ದುಡ್ಡು ಕೊಟ್ಬಿಟ್ಟು ನೀವು ಅವ್ರಿಗೆ ಜಾಬ್ ಕೊಟ್ರೆ ಮತ್ತೆ ಆ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ತುಣುಕ್ತಾ ಇದೆ. ನೀವು ಯಾವುದೇ ಒಂದು ಇದು ಇಲಾಖೆಗೆ ಹೋಗಿ ಪ್ರತಿ ಒಂದು ಕೆಲಸ ಆಗ್ಬೇಕಂದ್ರೂ ದುಡ್ಡು ಕೊಡಬೇಕು. ಮತ್ತು ಅದು ಏನು 1,500 ರೂಪಾಯಿ ಇರೋ ಜಾಗದಲ್ಲಿ ನೀವು ಲಕ್ಷ ಕೋಟಿ ಕೋಟಿ ದುಡ್ಡು ಇಸ್ಕೊಂತೀರಾ. ಆ ವ್ಯವಸ್ಥೆಗೆ ಬಂದಿದೆ. ಅಂದರೆ 384 ಪೋಸ್ಟು ಸೇಲ್ ಆಗಿದೆ. ಇವತ್ತು ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ನೀವು ಸರ್ಕಾರ ಬೆಲೆನೇ ಕೊಡ್ತಾ ಇಲ್ಲ. ಮತ್ತು KPSC ನಂಬ್ಕೊಂಡು ಲಕ್ಷಾಂತರ ವಿದ್ಯಾರ್ಥಿಗಳು ಯಾಕೆ ಓದಬೇಕು? ಮತ್ತು ಇಷ್ಟೆಲ್ಲ ಕನ್ಸು ಕಟ್ಕೊಂಡು ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದ್ದಾರೆ. ಮತ್ತು ಇವತ್ತು KPSCಲೇ 3 ಸತಿ ಇಂಟರ್ವ್ಯೂ ಕೊಟ್ಟವರು ಇವತ್ತು KPSC ಎಕ್ಸಾಮ್ಸು ಮೇನ್ಸ್ ಕ್ವಾಲಿಫೈ ಆಗಿಲ್ಲ ಅಂತಂದರೆ ಇದು ಕಾರಣ ಯಾರು? KPSCಯಲ್ಲಿ ಕ್ವಶನ್ ಪೇಪರು ಪ್ರಿಲಿಮ್ಸು ಮತ್ತು ಮೇನ್ಸ್ದು ರೋಲ್ ನಂಬರ್ ಚೇಂಜ್ ಆಗುತ್ತೆ. ಮತ್ತು ಇಷ್ಟೆಲ್ಲ ರೋಲ್ ನಂಬರ್ ಚೇಂಜ್ ಆಗುತ್ತೆ. ಮತ್ತು KS ಪ್ರಿಲಿಮ್ಸು ಕ್ವಶನ್ ಪೇಪರು ಕ್ವಶನ್ ಪೇಪರೇ ಮೊದಲೇ ಕೊಟ್ಟಿರ್ತೀರಾ. ಮತ್ತು OMR ಶೀಟ್ಸ್ ಎಕ್ಸಾಮ್ಸ್ ಆದಮೇಲೆ OMR ಶೀಟ್ಸ್ ತೊಗೊಂಬಂದು ನೀವು ಹೋಟ್ಲಲ್ಲಿ ತೊಗೊಂಬಂದು ಫಿಲ್ ಮಾಡ್ತೀರಾ. ಫೇಲ್ ಆಗಿರೋಂಥ ಕ್ಯಾಂಡಿಡೇಟ್ಸು ಫುಲ್ 100 ಕ್ವಶನ್ಸ್, 80 ಕ್ವಶನ್ಸ್ ಹಂಗೆ ಬಿಟ್ಟು ಬಂದಿರ್ತಾರೆ. ಅದು ಮಾಡಿದ್ದೀರಾ. ಮತ್ತು ಮೇನ್ಸ್ ಕ್ವಶನ್ ಪೇಪರು, ಮೇನ್ಸ್ ಆನ್ಸರ್ ಶೀಟು ಒಂದೊಂದು ರೂಮಲ್ಲಿ ಸುಮಾರು 10-15 ಜನ ಸೆಲೆಕ್ಟ್ ಆಗಿದೆ. ಏನು ಕ್ರಮ ತೊಗೊಂಡ್ರಿ? ತನಿಖೆ ಮಾಡ್ಕೊಂಡು ನೀವೇ ಎಲ್ಲ ಬಿಟ್ಬಿಡಿ ಅಂತಂದರೆ ನೀವೇ ತನಿಖೆ ಮಾಡ್ಕೊಳೋದಾದ್ರೆ ಸರ್ಕಾರ ಯಾಕೆ ಬೇಕು? ನಾವು CBI ಕೊಡಿ ಅಂತ ಹೇಳಿದ್ವಿ, ಎಲ್ಲಿ ಕೊಡ್ತಿದ್ದೀರಾ? CID ತನಿಖೆ ಮಾಡಿದ್ರಾ? ಇಲ್ಲ. ಒಂದು ಕಮಿಟಿ ರಚನೆ ಮಾಡಿದ್ರಾ? ಇಲ್ಲ. ಮಾನ್ಯ ಗೃಹ ಸಚಿವರು ಮಾಧ್ಯಮದ ಮುಖಾಂತರ ಮಾತ್ರ ಸ್ಟೇಟ್ಮೆಂಟ್ಸ್ ಕೊಡೋಕೆ ಇದು ಮಾಡ್ತಾರೆ. ಬೆಟ್ಟಿಂಗ್ ವಿಚಾರದಲ್ಲಿ ನಿಮ್ಮ ಮೇಲೆ FIR ಮಾಡ್ತೀನಿ ಅಂದಾಗ ನೀವು ರಾತ್ರಿ ಹೋಗ್ಬಿಟ್ಟು ಕೋರ್ಟಿಂದ ಸ್ಟೇ ತೊಗೊಂಬರ್ತೀರಾ. ಆದರೆ ವಿದ್ಯಾರ್ಥಿಗಳ ಮೇಲೆ ಇವತ್ತು ಒಂದೇ ಹೋರಾಟದಲ್ಲಿ 38 FIR ಹಾಕಿದ್ದೀರಾ ಧಾರವಾಡದಲ್ಲಿ ನನ್ನ ಮೇಲೆ. ಅಂದರೆ ನಿಮ್ಮ ಮೇಲೆ ಮಾತ್ರ ನಿಮ್ಮ ಮೇಲೆ ಆಗಂಥ FIR ಮಾತ್ರ ರಾತ್ರಿ ಸ್ಟೇ ತೊಗೊಂಬರ್ಬೋದು, ವಿದ್ಯಾರ್ಥಿಗಳ ಮೇಲೆ ಎಷ್ಟು ಬೇಕಾದರೂ FIR ಆಗ್ಬೋದು. ಅಂದರೆ ಇದು ಯಾವ ನ್ಯಾಯ? ನಮ್ಮ ರಾಜ್ಯ ಯಾವ ಸ್ಥಿತಿಯಲ್ಲಿದೆ? ಮತ್ತು ಇವ್ರನ್ನ KPSC ಅವ್ರು ಯಾರನ್ನೂ ಕೇಳೋಂಗೆ ಇಲ್ವಾ? ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಮನವಿ ಮಾಡ್ಕೊತೀನಿ. ಅದರಲ್ಲೂ ಶ್ರೀಮಂತರಿಗಲ್ಲ, ಪ್ರಾಮಾಣಿಕ ಹೋಗುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಮಧ್ಯಮ ವರ್ಗದಲ್ಲೂ ವಿದ್ಯಾರ್ಥಿಗಳಿಗೆ ಮತ್ತು ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಎಲ್ಲರೂ ಒಟ್ಟಾಗಿ KPSCಗೆ ಮುಂಬರುವಂಥ ಒಂದು ನೋಟಿಫಿಕೇಶನ್ KPSC ಕೊಡಬಾರ್ದು, ಯಾವುದೇ ಎಕ್ಸಾಮ್ಸ್ ಆಗಲಿ. ಯಾಕೆಂದರೆ KPSCಲಿ ಮಧ್ಯವರ್ತಿಗಳ ಹಾವಳಿ ಇದೆ, ಸರ್ಕಾರದ ಹಾವಳಿ ಇದೆ, ಸಚಿವರ ಹಾವಳಿ ಇದೆ, MLAಗಳ ಹಾವಳಿ ಇದೆ, ಬಿಸ್ನೆಸ್ ಮ್ಯಾನ್ ಹಾವಳಿಗಳಿದೆ. KPSC ಮೆಂಬರ್ಸು, ಅಧಿಕಾರಿಗಳು ಎಲ್ಲರೂ ಒಗ್ಗಟ್ಟಾಗಿ ಏನು ಸರ್ಕಾರ ನೋಟಿಫಿಕೇಶನ್ ಮಾಡುತ್ತೆ ಪ್ರತಿಯೊಂದು ನೋಟಿಫಿಕೇಶನ್ಸು ಇವರು ಲಕ್ಷ ಕೋಟಿ ಮಾರ್ಕೊತಾರೆ. ಅಂದರೆ KPSCಗೆ ಯಾವುದೇ ಕಾರಣಕ್ಕೂ ಯಾವ ನೋಟಿಫಿಕೇಶನ್ಸ್ ಕೊಡಬಾರ್ದು. ಈಗ ಆಗಿರುವಂಥ 384 ಹುದ್ದೆಗಳ ನೋಟಿಫಿಕೇಶನ್ಸು ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ತುಂಬ ಗಂಭೀರವಾಗಿ ಈ ವಿಚಾರನ ಚರ್ಚೆ ಮಾಡಿ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡ್ತೀರಾ. KPSCಲಿ ಆಗಿರುವಂಥ ಅಕ್ರಮಗಳನ್ನು ನೀವು CBI ತನಿಖೆ ಮಾಡಬೇಕು. ಮತ್ತು ಏನಾದರೂ ಆಗಲಿ ಹೋಗ್ಲಿ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ನೀವು DPR ಸೆಕ್ಷನ್ನಿಂದ ಇನ್ನೊಂದು ನೋಟಿಫಿಕೇಶನ್ ಆಗುತ್ತೆ, ಅದು ಓದ್ಕೊಂಬಿಡಿ ಅನ್ನೋದಲ್ಲ. ನೀವು ಸಾಮಾಜಿಕ ನ್ಯಾಯ ಅಂತಂದಮೇಲೆ ನೀವು ಅಸೆಂಬ್ಲಿಯಲ್ಲಿ ಮಾತು ಕೊಟ್ಟಿದ್ರಿ, ನಾವು ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡ್ತೀವಿ, ಅದರಲ್ಲಿ ಏನು ತೊಂದರೆ ಆಗಿದೆ ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತೇಳಿ. ಇಲ್ಲಿವರೆಗೂ ಏನು ಮಾಡಿದ್ದೀರಾ? ನೀವು ಬರೀ ಮಾತಷ್ಟೇ ಆಯಿತು. ನೀವು ಈ ಹಿಂದೆ ಇದ್ದಂಥ ಸಿದ್ದರಾಮಯ್ಯ ಸರ್ ಆಗಿ ಮೊದಲು, ಯಾಕೆ ಅಂತಂದರೆ ವಿದ್ಯಾರ್ಥಿಗಳ ಪರವಾಗಿ ವಿದ್ಯಾರ್ಥಿಗಳು ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಂಬಿ ಏನಂದರೆ ಇಷ್ಟು ಸೀಟ್ಸ್ ಬಂದಿದೆ, ನಿಮ್ಮ ಸರ್ಕಾರ ಇಷ್ಟು ಸೀಟ್ ಬರಬೇಕಂತಂದರೆ ಅದಕ್ಕೆ ಈ ರಾಜ್ಯದ ಯುವಕರ ಕಾರಣ. ನೀವು ಯುವಕರನ್ನ ಕಡೆಗಣಿಸ್ತಾ ಇದ್ದೀರಾ. ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ, ಯಾವುದೂ ಅಷ್ಟೇ ತುಂಬ ಗಂಭೀರವಾಗಿ ತೊಗೊತಾ ಇಲ್ಲ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೋರಾಟ ಹೇಳಲ್ಲ, ಮಾಡಿ ತೋರಿಸ್ತೀವಿ. ಸರ್ಕಾರ ಈ ವಿಚಾರನ ತುಂಬ ಗಂಭೀರವಾಗಿ ತೊಗೊಳ್ಳಿ. ಎಲ್ಲ ವಿದ್ಯಾರ್ಥಿಗಳು ಒಟ್ಟಾಗಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.